ಡಾಕ್ಟರ್ ಎಲ್ಲಾ ವೈರಸ್ಗಳು ಇರುತ್ತೆ, ಆದ್ರೆ ಅದು ಪ್ಯಾಂಡಮಿಕ್ ಆಗಿರಲ್ಲ. ಪ್ಯಾಂಡಮಿಕ್ ಒಂದ್ಸರಿ ಆದಾಗ ಖಂಡಿತವಾಗ್ಲೂ ತುಂಬಾ ಜನ ಸಾವು ನೋವು. ಅದು ಯೂಶಲಿ ಆಗಲ್ಲ. ಒನ್ಸ್ ಇನ್ 30-35 ಇಯರ್ಸ್ಗೆ ಪ್ಯಾಂಡಮಿಕ್ ಕಾಯಿಲೆ ಬರೋದು, ರೆಗ್ಯುಲರ್ ಆಗಿ ಬರಲ್ಲ. ಇದು ವರ್ಷ ಈ ಸೀಸನ್ ಬಂದಿದೆ, ಒಂದೆರಡು ದಿನ ಇರುತ್ತೆ, ಹೊರಟೋಗ್ಬಿಡುತ್ತೆ. ಇದುವರೆಗೂ ಸಾವು ನೋವು ಏನು ರಿಪೋರ್ಟ್ ಆಗಿಲ್ಲ. ವೆರಿ ಫ್ಯೂ, 4-5 ಸಾವಾಗಿರ್ಬೋದೇನೋ, ಬಟ್ ಮೋರ್ ದೆನ್ 4000 ಕೇಸ್ ರಿಪೋರ್ಟ್ ಆಗಿದ್ದಾವೆ. ಬಟ್ ಇದು ಒಂದು ಸಮಾಧಾನ ಏನಂದರೆ, ಕೊರೋನಾ ಒಳಗೆ ಸತ್ತಂಗೆ ಯಾರು ಜನ ಸತ್ತಿಲ್ಲ. ಬಟ್ ಹಂಗನ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ಈಗ H1N1 ಹೌದು, ಹಾಸ್ಪಿಟ್ಲಿಗೆ ಹೋದ್ರೆ ಮೆಡಿಸಿನ್ ಕೊಡ್ತಾರೆ, ಎಲ್ಲ ಕ್ಯೂರ್ ಆಗುತ್ತೆ. ಬಟ್ ಈಗ ನಂಗೆ ಜ್ವರ ಬಂದಿದೆ, ಕೆಲವ್ರು ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ಮನೇಲಿ ಇರೋರಿಗೆ ಮನೆ ಮಧ್ಯೆ ಏನಿರುತ್ತೆ H1N1ಗೆ? ಇಲ್ಲ, ಆದಷ್ಟು ಚಳಿಗೆ ಹೋಗ್ದಂಗೆ ಕಿಟಕಿ ಹಾಕಿ, ಮನೆಯೊಳಗೆ ಬೆಚ್ಚಗಿರಿ. ಮಕ್ಕಳಿಗಾದರೆ ಸ್ವೆಟ್ರ್ ಹಾಕಿ, ಹೊರಗಡೆ ಥಂಡಿಗೆ ಹೋಗೋಕೆ ಹೋಗಬೇಡಿ. ಮಳೆ ಹನಿ ನೆನಿದಂಗೆ ನೋಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಬಿಸಿ ಬಿಸಿ ಕುಡಿ ಮಕ್ಕಳಿಗೆ. ಸೊ ಬೆಚ್ಚಗಿಡಬೇಕು. ಆ್ಯಂಡ್ ಅವ್ರ ಇಮ್ಯುನಿಟಿ ಚೆನ್ನಾಗಿರ್ಬೇಕು. ಅಂದರೆ ಮಕ್ಕಳಿಗೆ ದಿನ ಒಂದು ಬೇಯಿಸಿದ ಮೊಟ್ಟೆ ಕೊಡಿ, ಅವರ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಅಲ್ಟಿಮೇಟ್ಲಿ ಯಾವುದೇ ವೈರಲ್ ಕಾಯಿಲೆಯಲ್ಲಿ ಯಾರು ಸಫರ್ ಮಾಡ್ತಾರೆ ಅಂದರೆ ಅವ್ರ ಇಮ್ಯುನಿಟಿ ಕಡಿಮೆ ಇದ್ದರೆ. ಇವಾಗ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ. ಇಮ್ಯುನಿಟಿ ಅಂದರೆ ನಮ್ಮ ಸೆಲ್ಫ್ ಡಿಫೆನ್ಸ್. ಭಾಳ ಜನಕ್ಕೆ ಇಮ್ಯುನಿಟಿ ಅಂದರೆ ಏನು ಅರ್ಥ ಆಗಲ್ಲ. ನಮ್ಮ ದೇಹದ ಆರೋಗ್ಯ ಸ್ಥಿತಿ, ಅದರೊಳಗೆ ಆರೋಗ್ಯ ಅಂದರೆ ನಮ್ಮ ಸೋಲ್ಜರ್ಸು, WBCಸು ಚೆನ್ನಾಗಿದ್ದರೆ ಅವು ಚೆನ್ನಾಗಿ ಯಾರಿಗಿರ್ತವೆ ಅಂದರೆ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಂಡವ್ರಿಗೆ. ಡಯಾಬಿಟಿಸ್ ಅನ್ಕಂಟ್ರೋಲ್ಡು, ಅವ್ರ ಇಮ್ಯುನಿಟಿ ಇರಲ್ಲ. ಪ್ರೆಗ್ನೆಂಟ್ ವುಮನ್ಗೆ ಆಟೋಮೆಟಿಕಲಿ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಸಣ್ಣ ಮಕ್ಕಳಿಗೆ ಆ್ಯಂಡ್ ಆಲ್ರೆಡಿ ಡಯಾಬಿಟಿಸ್ ಇದೆ, ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ, ಆಸ್ತಮಾ ಈ ಕಾಯಿಲೆ ಇದೆ, TBಗೆ ಆಲ್ರೆಡಿ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಇಂಥ ಪ್ರೀ ಎಕ್ಸಿಸ್ಟಿಂಗ್ ಕಾಯಿಲೆಗಳಿದ್ರೆ ಅವ್ರ ಇಮ್ಯುನಿಟಿ ಕಡಿಮೆ ಇರುತ್ತೆ. ಅಂಥವರೆಲ್ಲ ಭಾಳ ಕೇರ್ಫುಲ್ ಆಗಿರಬೇಕು. ಸೊ ಮನೆ ಮದ್ದು ಅಂದರೆ ನೀವು ಹೇಳ್ದಂಗೆ ಪ್ಯಾರಾಸೆಟಮಾಲ್, ಇದು ಬೇರೆ ಬೇರೆ ಕ್ರೋಸಿನ್ ಅಂತ ಬರುತ್ತೆ, 108 ಇದ್ದಾವೆ, ಡೋಲೋ ಬರುತ್ತೆ ಎಲ್ಲ. ದಯವಿಟ್ಟು ಮಕ್ಕಳಿರುವ ಮನೆಯಲ್ಲಿ ಪ್ಯಾರಾಸೆಟಮಾಲ್ ಇರಬೇಕು. ಇಲ್ಲದೆ ಬಹಳ ಸಿಂಪಲ್ ಅಂದರೆ ಜ್ವರ ಬಂದಾಗೆ ಮೋರ್ ದೆನ್ 102 ಹೋಗ್ದಂಗೆ ನೋಡ್ಕೋಬೇಕು ಮಕ್ಕಳಲ್ಲಿ. ಅವಾಗೇನು ಮಾಡ್ಬೇಕಂದ್ರೆ ಶರ್ಟು ಬಟ್ಟೆ ಎಲ್ಲ ತೆಗೆದು ಹಣೆ ಮೇಲೆ ತೆಗೆದು ಬಟ್ಟೆ ಹಾಕಬೇಕು, ಕಂಕಳು ಎಲ್ಲ ಒರೆಸ್ಬೇಕು. ಯಾಕಂದರೆ ಮಕ್ಕಳಲ್ಲಿ ಜ್ವರ, ಆ್ಯಕ್ಚುಲಿ ನಿಮ್ಗೆ ಹೇಳ್ತೀನಿ, ಜ್ವರ ಈಸ್ ಎ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ದೇವರು ಜ್ವರ ಯಾಕೆ ಬರೆಸ್ತಾನೆ ಅಂದರೆ ನಮ್ಮ ಮೈನಲ್ಲಿ ಜ್ವರ, ಪೈರೋಜನ್ಸ್ ಅಂತೀವಿ ನಾವು, ಅದು ಬಂದರೆ ಈ ವೈರಸ್ಗಳು ಸತ್ತೋಗ್ತವೆ. ಇಟ್ಸ್ ಎ ಡಿಫೆನ್ಸ್ ಮೆಕ್ಯಾನಿಸಮ್. ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ನಾವು ಜ್ವರನ ಟ್ರೀಟ್ ಮಾಡಬಾರ್ದು, ಹಂಗೆ ನೋಡ್ಕೋಬೇಕು. ಬಟ್ ಜಾಸ್ತಿ ಹೋದ್ರೆ ಮಕ್ಕಳಿಗೆ ಫಿಟ್ಸ್ ಬಂದ್ಬಿಡುತ್ತೆ. ಅಂದ್ರೆ ಯಾವ ಅಂದ್ರೆ ಈಗ ಥಂಡಿ ಬಟ್ಟೆ ಹಾಕಿ, ಥಂಡಿ ಬಟ್ಟೆಲಿ ಮೈ ಎಲ್ಲ ಒರೆಸಿ ಆ ತರ ನೋಡ್ಕೋಬೇಕು. ಅದು ಸಿಂಪಲ್ ಮೆಡಿಸನ್. ಇಲ್ಲ ಕಡಿಮೆ ಆಗ್ತಿಲ್ಲ ಅಂದರೆ ಹಣೆ ಮೇಲೆ ತೇವದ ಬಟ್ಟೆ ಹಾಕಿ ಕ್ರೋಸಿನ್ ಅಂದರೆ ಪ್ಯಾರಾಸೆಟಮಾಲ್, ಅದು ಆಂಟಿ ಪೈರೆಟಿಕ್ ಅಂತೀವಿ ನಾವು, ಜ್ವರಕ್ಕೆ ಔಷಧಿ, ಜ್ವರ ಕಡೆಗಟ್ಟುವಂಥ ಈ ಕ್ರೋಸಿನ್ನ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಅರ್ಧ ರಾತ್ರಿ ಬಂದ್ಬಿಡ್ತು 1 ಗಂಟೆಗೆ, ಯಾವ ಡಾಕ್ಟ್ರು ಸಿಗಲ್ಲ, ದಯವಿಟ್ಟು ಒಂದು 5 ml ಕುಡಿಸಿ, ಟೆಂಪರೇಚರ್ ಕಡಿಮೆ ಆಗುತ್ತೆ. ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟು ಸಿಗುತ್ತೆ, ಸಿರಪ್ಪು ಸಿಗುತ್ತೆ. ಆ್ಯಂಡ್ ಇದು ಎರಡು ಕೂಡ ಆಂಟಿಪೈರೆಟಿಕ್ ಆ್ಯಂಡ್ ಅನಾಲ್ಜೆಸಿಕ್ ಅಂತೀವಿ. ತಲೆನೋವು ಇರುತ್ತೆ, ನೋವು ಕಡಿಮೆ ಆಗುತ್ತೆ, ಮಕ್ಕಳಿಗೆ ತಲೆನೋವು ತಡೆಯೋಕ್ಕಾಗಲ್ಲ, ಅಳ್ತವೆ. ಸೊ ಇದನ್ನು ಹಾಕಿದರೆ ಮಲಗ್ಕೋತವೆ, ಜ್ವರ ಕಡಿಮೆ ಆಗುತ್ತೆ, ತಲೆನೋವು ಕಡಿಮೆ ಆಗುತ್ತೆ, ಮೈ. ಸೊ ಮನೆಯೊಳಗೆ ಫಸ್ಟ್ ಟ್ರೀಟ್ಮೆಂಟ್ ನಾವಾಗಲಿ ಮಕ್ಕಳಾಗಲಿ ಯಾರೇ ಆಗಲಿ ಪ್ಯಾರಾಸಿಟಮಾಲ್ ತೊಗೊಳ್ಳೋದು ಒಳ್ಳೆಯದು. ಅದ್ರ ಜೊತೆಗೆ ಆಂಟಿಹಿಸ್ಟಮಿನ್, ನೆಗಡಿ ಇರುತ್ತೆ. ಯೂಶ್ವಲಿ ನೆಗಡಿ, ಕೆಮ್ಮು, ರನ್ನಿಂಗ್ ನೋಸು, ಥ್ರೋಟು ಒಣಗೋದು, ಇವೆಲ್ಲ ಅಸೋಸಿಯೇಟೆಡ್ ಪ್ರಾಬ್ಲಮ್ಸು. ಅದರಿಂದ ಇದನ್ನು ತೊಗೊಂಡ್ರೆ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತವೆ. ಇನ್ನು ಡಾಕ್ಟರ್ H1N1 ಅಂದರೆ ಕಾಮನ್ ಆಗಿ ಜ್ವರ ಬಂದಾಗ 102, 103 ಬರುತ್ತೆ. ಬಟ್ H1N1 ಬಂದರೆ 104 ಇಂದ 108 ವರೆಗೆ ಬರುತ್ತಂತೆ. ಆ ಟೆಂಪ್ರೇಚರ್ ಇರುತ್ತಂತೆ ಒಬ್ಬ ಮನುಷ್ಯನಿಗೆ, ಹೌದಾ? ಇಲ್ಲ, ಇದು ಆ್ಯಕ್ಚುಲಿ ನಾಟ್ ಕರೆಕ್ಟ್. ಹೈಪರ್ಥರ್ಮಿಯಾ ಅಂತೀವಿ ನಾವು. 104 ಹೋದರೆ ಇದು ಇಲ್ಲ. ವೈರಲ್ ಫೀವರ್ ಯೂಶಲಿ 102, 103 ಅಷ್ಟೇ ಇರುತ್ತೆ. ಕೆಲವು ಫೀವರ್ಗಳು ಸೆರೆಬ್ರಲ್ ಮಲೇರಿಯಾ, ಅದರೊಳಗೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಇವರಾಗೆಲ್ಲನೂ ಅಷ್ಟೇ. ಬಟ್ 102, 104 ಓಕೆ. 104 ಕ್ರಾಸ್ ಆಯಿತು ಅಂದರೆ ಮಕ್ಕಳಿಗೆ ಫಿಟ್ಸ್ ಬರುತ್ತೆ. ಅದೊಂದೇ ನಮಗೆ. ಬಟ್ ಇವಾಗ ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಳ್ತಿರುವಂತಹ ಏನು H1N1 ಇದೆ, ಇದು ಹೇಗೆ ಬರ್ತಿದೆ ಅಂದರೆ 104 ಇಂದ 108 ವರೆಗೆ ಟೆಂಪ್ರೇಚರ್ ಬರುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಸೊ ಹಾಗಾಗಿ ಇಲ್ಲ, ಸೈಂಟಿಫಿಕಲಿ ಇಟ್ ಇಸ್ ನಾಟ್ ಕರೆಕ್ಟ್. ಐ ಡೋಂಟ್ ನೋ ಎಲ್ಲಿಂದ ಈ ಇನ್ಫಾರ್ಮೇಷನ್ ಸಿಕ್ತು ಅಂತ. 108ವರೆಗೂ ಫೀವರ್ಗಳು ಹೋಗಲ್ಲ. 106 ಯೂಶ್ವಲಿ ನಾವು ನೋಡೋ ಅಂಥದ್ದು. 104 ಕ್ರಾಸ್ ಆದ್ರೇ ಲಿಟ್ಲ್ ಇದು. ಬಟ್ ಟೆಂಪ್ರೇಚರ್ ಎಷ್ಟೇ ಇರಲಿ ಅದನ್ನು ಕಡಿಮೆ ಮಾಡಬೇಕಾದ್ರೆ 108 ಇರಲಿ, 110 ಇರಲಿ, ಒಟ್ಟು ಅಲ್ಟಿಮೇಟ್ಲಿ ಪ್ಯಾರಾಸಿಟಮಾಲ್, ತ್ಯಾವದ ಬಟ್ಟೆ, ಇವೆರಡೇ. ಇನ್ನು ಬೇರೆ ಇನ್ನೇನು ಇದಿಲ್ಲ. ತೀರಾ ಡಿಹೈಡ್ರೇಷನ್ ಆದರೆ, ಸುಸ್ತಾದರೆ
ಐ ವಿ ಫ್ಲೂಯಿಡ್ಸ್ ಬೇಕಾಗುತ್ತೆ, ಡ್ರಿಪ್ ಹಾಕ್ಸ್ಕೊಳ್ಳೋದು ಅಂತಾರಲ್ಲ. ಯಾವ ತುಂಬ ಸುಸ್ತಾಗಿದ್ರೆ ಡ್ರಿಪ್ ಹಾಕ್ಬೋದು. ಆಮೇಲೆ ನಮಗೆ ಲಕ್ಕಿಲಿ ಇಂಜೆಕ್ಷನ್ನು ಸಿಗುತ್ತೆ, ಪ್ಯಾರಾಸಿಟಮಾಲ್ ಇಂಜೆಕ್ಷನ್ನು ಕೊಡ್ಬೋದು, ಡ್ರಿಪ್ಪಲ್ಲೇ ಪ್ಯಾರಾಸಿಟಮಾಲ್ ಕೊಡ್ಬೋದು. ಅವಾಗ ಸ್ವಲ್ಪ ಬೇಗ ಕಡಿಮೆ ಆಗುತ್ತೆ. ಓರಲ್ಲಿ ತೊಗೊಂಡ್ರೆ ಟೈಮ್ ಹಿಡಿಯುತ್ತೆ. ಮಕ್ಕಳಿಗೆ ಮೋಷನ್ ಮಾಡೋ ಜಾಗದಲ್ಲೇ ಇದು ಬರುತ್ತೆ, ಟ್ಯಾಬ್ಲೆಟ್ ಬರುತ್ತೆ. ಸೊ ಅದು ಕೂಡ ಮಾಡ್ಬೋದು. ಮಕ್ಕಳಿಗೆ ನುಂಗಲ್ಲ, ವಾಂತಿ ಮಾಡ್ತದೆ, ಮಕ್ಕಳು ರಚ್ ಮಾಡ್ತವೆ, ಅವಾಗ ಮೋಷನ್ ಮಾಡೋ ಜಾಗದಲ್ಲೇ ನಾವು ಪ್ಯಾರಾಸಿಟಮಾಲ್ ನೀಡ್ಬೋದು. ಸೊ ಆವಾಗ ಮಗುಗೆ ಆರಾಮ ಅನಿಸುತ್ತೆ. ಒಟ್ಟು ಟೆಂಪರೇಚರ್ನ ಮಾನಿಟ್ರ್ ಮಾಡಬೇಕು ನಾವು, ಥರ್ಮಾಮೀಟ್ರ್ನೊಳಗೆ ರೆಕಾರ್ಡ್ ಮಾಡಬೇಕು. ಸೊ ಮೋರ್ ದೆನ್ 104 ಇದ್ದರೆ ಇಮ್ಮಿಡಿಯೇಟ್ಲಿ ಈ ಮೆಷರ್ಸ್ ಎಲ್ಲ ತೊಗೊಂಡ್ರೆ ಮಕ್ಕಳಿಗೆ ಫಿಟ್ಸ್ ಬರೋಲ್ಲ. ಇಲ್ಲದ್ರೆ ತಂದೆ ತಾಯಿಗೆ ಟೆನ್ಷನ್ ಬಂದ್ಬಿಡುತ್ತೆ. ಮಕ್ಕಳು ಫಿಟ್ಸ್ ಬಂದುಬಿಟ್ರೆ ಅನ್ಕಾನ್ಷಿಯಸ್ ಆಗಿಬಿಡ್ತವೆ. ಸೊ ಇದನ್ನೊಂದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೇಕು ನಾವು.